ಮತ್ತೆ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವೃತ್ತಿಪರ ಕೋರ್ಸ್ಗಳಿಗೆ ಮೊದಲ ಹಂತದ ಕೌನ್ಸೆಲಿಂಗ್ ಮುಗಿಸಿದೆ. ಹಲವು ಗೊಂದಲಗಳ ಮಧ್ಯೆಯೂ ಒಟ್ಟು 51,437 ಸೀಟ್ಗಳು ಭರ್ತಿಯಾಗಿವೆ. ಆದರೆ ಗೊಂದಲಗಳನ್ನು ಯಾವಾಗ ಪರಿಹರಿಸ್ತೀರಿ ಸ್ವಾಮಿ ಅಂತ ಕೇಳಿದ್ರೆ ಅಧಿಕಾರಿಗಳು ಕಾಲಿಗೆ ಬುದ್ಧಿ ಹೇಳೋದನ್ನ ಕಲ್ತುಬಿಟ್ಟಿದ್ದಾರೆ. ಕೊನೆಗೂ ವೃತ್ತಿಪರ ಕೋರ್ಸ್ಗಳಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮೊದಲ ಹಂತದ ಕೌನ್ಸೆಲಿಂಗ್ ಪೂರೈಸಿದೆ. ವೈದ್ಯಕೀಯ, ದಂತವೈದ್ಯಕೀಯ, ಇಂಜಿನಿಯರಿಂಗ್, ವಾಸ್ತುಶಿಲ್ಪ ಸೇರಿದಂತೆ ಹಲವು ಕೋರ್ಸ್ಗಳಿಗೆ ಜುಲೈ 10ರಿಂದ ಇಂದಿನವರೆಗೂ ಮೊದಲ ಹಂತದ ಕೌನ್ಸೆಲಿಂಗ್ ನಡೆದಿತ್ತು. ಒಟ್ಟು 65,311 ಲಭ್ಯ ಸೀಟ್ಗಳ ಪೈಕಿ 51,437 ಸೀಟ್ಗಳು ಭರ್ತಿಯಾಗಿದ್ದಾವೆ. ಈಗ ಡಿಪ್ಲೊಮೊ ರಿಸಲ್ಟ್ಸ್ ನಾವೇನು ನಿನ್ನೆ ಅನೌನ್ಸ್ ಮಾಡಿದ್ದೇವೆ, ಅದು ಆನ್ಲೈನ್ ಅಪ್ಲಿಕೇಶನ್ ಮುಖಾಂತರ ಹುಡುಗರು ನಮಗೆ ಅಪ್ಲಿಕೇಶನನ್ನು ಕೊಟ್ಟಿದ್ದಾರೆ, ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇದನ್ನು ಡಿಪ್ಲೊಮೋದು 3 ವರ್ಷದ ರಿಸಲ್ಟ್ಸ್ ಏನಿದೆ ಅದು ನಮಗೆ ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ ಬರ್ತದೆ. ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಈಗಾಗಲೇ ನಮಗೆ 19,000 ಜನದೇನೋ ರಿಸಲ್ಟ್ ಕೊಟ್ಟಿದ್ದಾರೆ. ಅವ್ರದ್ದೆಲ್ಲ ನಾವು ಸೇರಿಸ್ಬಿಟ್ಟು ನಾವು ರಿಸಲ್ಟ್ ಕೊಟ್ಟಿದ್ದೇವೆ. ಉಳಿದ ಅಭ್ಯರ್ಥಿಗಳು ಜುಲೈ 17ರಿಂದ ಶುರುವಾಗುವ 2ನೇ ಹಂತದ ಕೌನ್ಸೆಲಿಂಗ್ ಅಲ್ಲಿ ಪಾಲ್ಗೊಳ್ಳಿದ್ದಾರೆ. ಆದರೆ ಮೊದಲ ಹಂತಕ್ಕೆ ಸುಸ್ತಾದಂತೆ ಕಂಡುಬಂದ ಪ್ರಾಧಿಕಾರ ಇನ್ನೂ ಕೆಲವು ಗೊಂದಲಗಳನ್ನು ಪರಿಹರಿಸಿಲ್ಲ. ವಿದ್ಯಾರ್ಥಿಗಳಿಂದ ಕಾಲೇಜುಗಳು ವಸೂಲಿ ಮಾಡ್ತಿರುವ ಹೆಚ್ಚುವರಿ ಶುಲ್ಕ ಹಾಗೂ ಶುಲ್ಕ ಪಾವತಿ ಬಳಿಕ ಯಾರಿಗೆ ರಿಪೋರ್ಟ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಪ್ರಾಧಿಕಾರ ಸ್ಪಷ್ಟವಾದಂಥ ಮಾಹಿತಿಯನ್ನ ಕೊಟ್ಟಿಲ್ಲ. ಇದ್ಯಾಕೆ ಸ್ವಾಮಿ ಹಿಂಗೆ ಅಂತ ಕೇಳಿದ್ರೆ ಉತ್ತರ ಕೊಡಬೇಕಾದ ಅಧಿಕಾರಿಗಳು ಮಾಧ್ಯಮದವರನ್ನ ಕಂಡ ತಕ್ಷಣ ಕಾಲಿಗೆ ಬುದ್ಧಿ ಹೇಳ್ತಾರೆ. ಬೆಳಿಗ್ಗೆ ಇಲ್ಲಿ ಬಂದು ನೋಡಿದಾಗ ರಿಸಲ್ಟ್ ಇಲ್ಲಪ್ಪ, ನಾವು ಅದು ನಮ್ಮ ಸಮಸ್ಯೆ ಅಲ್ಲ, VT ಅವ್ರ ಸಮಸ್ಯೆ ಅಂತ ಹೇಳಿದರು. ಸರ್ ನಾವು ಈಗ ಏನು ಮಾಡಬೇಕಂತ ಕೇಳಿದಾಗ, ನೀವು ಬೆಳಿಗ್ಗೆ 9 ಗಂಟೆ ಕೇಳಿದಾಗ ನೀವು ಅರ್ಧ ಗಂಟೆ ಇಲ್ಲೇ ಇರಿ, ನಾವು VTಯಿಂದ ಕರೆಸ್ತಿದ್ದೀವಿ ಲೆಕ್ಚರ್ಸ್ಗಳನ್ನು, ಅವ್ರು ಇವಾಗ ರಿಸಲ್ಟ್ ಕೊಡ್ತಾರೆ ನಿಮಗೆ ಅಂತ ಹೇಳಿದರು. ಓಕೆ ಸರ್, ನಾವು ಅರ್ಧ ಗಂಟೆ ಕಾದು 3 ಗಂಟೆ ತನಕ ಕಾದ್ವಿ. 3 ಗಂಟೆ ಕಾದ್ಮೇಲೆ ನೆಕ್ಸ್ಟ್ ಅವ್ರ ಹತ್ರ ಹೋದಾಗ ಅವರು ನನಗೂ ಇದಕ್ಕೂ ಸಂಬಂಧ ಏನಿಲ್ಲಪ್ಪ, ನೀವೇನಿದ್ರು VTಗೆ ಹೋಗಿ. ಈ ಮಧ್ಯೆ ಡಿಪ್ಲೊಮೊ CET ಫಲಿತಾಂಶದ ಸಮಸ್ಯೆ ಕೂಡ ಉಲ್ಬಣಿಸ್ತಾ ಇದೆ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ 800 ವಿದ್ಯಾರ್ಥಿಗಳ ಫಲಿತಾಂಶ ಇನ್ನೂ ಕೂಡ ಪ್ರಕಟ ಆಗಿಲ್ಲ. ಇದರಿಂದ ಕಂಗಾಲಾಗಿರುವ ವಿದ್ಯಾರ್ಥಿಗಳು ನಾಳೆ ಪರೀಕ್ಷಾ ಪ್ರಾಧಿಕಾರದ ಮುಂದೆ ಪ್ರತಿಭಟನೆ ನಡೆಸ್ತಾರೆ. ಪ್ರಾಧಿಕಾರದ ಅಧಿಕಾರಿಗಳು ವಿದ್ಯಾರ್ಥಿಗಳಿಗೆ ಇಷ್ಟೆಲ್ಲ ತಲೆನೋವು ಕೊಡ್ತಾ ಇದ್ರು, ಸರ್ಕಾರ ಮಾತ್ರ ಸುಮ್ಮನೆ ಕೈ ಕಟ್ಕೊಂಡು ಕೂತಿದೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಬಸವರಾಜ್ ಜೊತೆಗೆ ಮಸೂದ್ ದೊಡ್ಡೆಬಾಗಿಲು, ಸುವರ್ಣ ನ್ಯೂಸ್. ಆಹಾರ ಅರಸಿ ಕಾಡು ಪ್ರಾಣಿಗಳು ನಾಡಿಗೆ ಬರೋದು ಸಾಮಾನ್ಯವಾಗಿಬಿಟ್ಟಿದೆ. ಕಾಡು ಪ್ರಾಣಿಗಳು ಬಂದಾಗಲೆಲ್ಲ ಏನಾಗುತ್ತೋ, ಯಾರು ಬಲಿಯಾಗುತ್ತಾರೋ ಅಂತ ಆತಂಕ ಇದ್ದಿದ್ದೆ. 4-5 ದಿನಗಳಿಂದ ರಾಜರಾಜೇಶ್ವರಿ ನಗರದಲ್ಲಿ ಕಾಡು ಪ್ರಾಣಿಯೊಂದು ಬೀಡುಬಿಟ್ಟಿತ್ತು. ಕೊನೆಗೆ ಅದನ್ನ ಅರಣ್ಯ ಸಿಬ್ಬಂದಿ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾದರು. ಯಾವುದಾ ಪ್ರಾಣಿ ನೀವೇ ನೋಡಿ. ಅರೆ ಉಡ, ಈಗ ಈ ಪ್ರಾಣಿ ಕಾಣೋದೇ ಅಪರೂಪ. ಹಿಂದೆ ಶಿವಾಜಿ ಮಹಾರಾಜರ ಕಾಲದಲ್ಲಿ ಈ ಉಡಾನ ಬಳಸಿ ಕೋಟೆ ಕೊತ್ತಲಗಳನ್ನ ಏರ್ತಿದ್ರಂತೆ. ಏನನ್ನಾದ್ರೂ ಹಿಡಿದ್ರೆ ಇದು ಬಿಡೋದೇ ಇಲ್ಲ, ಅಷ್ಟು ಗಟ್ಟಿಮುಟ್ಟಾದ ಪ್ರಾಣಿ ಇದು. ಸರಿಸರೂಪ ಪ್ರಭೇದಕ್ಕೆ ಸೇರಿದ ಉಡ ಕಳೆದ 4-5 ದಿನಗಳಿಂದ ರಾಜರಾಜೇಶ್ವರಿ ನಗರದ 3ನೇ ಮುಖ್ಯ ರಸ್ತೆಯ ಮೋರಿಯೊಂದರಲ್ಲಿ ಅಡಗಿ ಕುಳಿತಿತ್ತು. ಅಕ್ಕಪಕ್ಕದ ಮನೆಯವರಿಗೆ ಈ ಉಡಾನ ಕಂಡ್ರೆ ಭಯ. ರಸ್ತೆ ಮೂಲೆಯಲ್ಲೇ ಶಾಲೆಯೂ ಇದೆ. ಮಕ್ಕಳು ಉಡಾ ನೋಡೋದಕ್ಕೆ ಮುಗಿ ಬೀಳ್ತಾ ಇದ್ರು. ಕೊನೆಗೆ ಗಾಬರಿಯಿಂದ ಸ್ಥಳೀಯರೇ BBMP ಅರಣ್ಯ ಇಲಾಖೆಗೆ ವಿಷಯ ತಿಳಿಸಿದ್ದಾರೆ. ಅದು ಮೋರಿಯಿಂದ ಈಚೆ ಸ್ವಲ್ಪ ಜಾಗ ಇತ್ತು, ಅಲ್ಲಿ ತಲೆ ಹಾಕಿ ಹೊರಗಡೆ ನೋಡ್ತಿತ್ತು. ಆಗಲೇ ಕೆಲವರೆಲ್ಲ ಅದನ್ನು ಹಿಡೀಲಿಕ್ಕೆ ಅಂತೇಳಿ ಪ್ರಯತ್ನ ಮಾಡಿದ್ರು, ಅದು ಮತ್ತೆ ಒಳಗಡೆ ಹೋಗಿ ಸೇರ್ಕೊಂಡ್ಬಿಡ್ತು. ಅದು ಪ್ರತಿ ದಿವಸ 2 ಸರ್ತಿ 3 ಸರ್ತಿ ಹೊರಗಡೆ ಬಂದು ತಲೆ ಹಾಕ್ತಿತ್ತು. ಮತ್ತು ಮಕ್ಕಳು ಗಾಬರಿ ಮಾಡಿದಾಗ ಅದು ಒಳಗಡೆ ಹೊರಟೋಗ್ತಾ ಇತ್ತು. ಸಮಯ ತೊಗೊಂಡು ಅದನ್ನು ಹಿಡೀಲಿಕ್ಕೆ ಸಮಯ ತೊಗೊಳ್ತು. ಆದ್ರೂ ಸಹ ಕೊನೆಯದಾಗಿ ಇವತ್ತು 2 ಗಂಟೆಗೆ ಅದನ್ನು ಹಿಡಿದ್ಬಿಟ್ಟು ಸ್ಥಳಕ್ಕೆ ಬಂದ ಅರಣ್ಯ ಇಲಾಖೆ ಸಿಬ್ಬಂದಿ ಮೋರಿಯಲ್ಲೇ ಅಡಗಿ ಕುಳಿತಿದ್ದ ಉಡಾನ ಮಧ್ಯಾಹ್ನ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾದರು. ಬಳಿಕ ಅದನ್ನ ತುರಹಳ್ಳಿ ಸಮೀಪದ ಅರಣ್ಯಕ್ಕೆ ಬಿಡಲಾಯಿತು. ನಾವು 3 ಡೇಸಿಂದ ತುಂಬ ಪ್ರಯತ್ನ ಮಾಡಿದ್ವು. ಆ್ಯಕ್ಚುಲಿ ಇವತ್ತು ಅದನ್ನು ನಾವು ಸುರಕ್ಷಿತವಾಗಿ ಹಿಡಿದಿದ್ದೀವಿ. ಕಲ್ಲು ಪ್ರದೇಶದಲ್ಲಿ ಇರುವಂಥ ಪ್ರಾಣಿ ಇದೆ. ಆ್ಯಕ್ಚುಲಿ ಇಲ್ಲಿ ಬಂದಿದೆ, ಅದೇ ನಮಗೂ ಆಶ್ಚರ್ಯ. ಬಟ್ ಅದು ಹೆಂಗೆ ಬಂತು ಅಂತ ನಮಗೆ ಗೊತ್ತಿಲ್ಲ. ಇದು ಕಲ್ಲುಗಳು ಮಧ್ಯದಲ್ಲಿರೋವಂಥ ಪ್ರಾಣಿ ಇದೆ ಆ್ಯಕ್ಚುಲಿ.
ಒಟ್ನಲ್ಲಿ ಇತ್ತೀಚೆಗೆ ಕಾಡ್ನಲ್ಲಿ ವಾಸಿಸೋ ಪ್ರಾಣಿಗಳೆಲ್ಲ ನಾಡ್ನತ್ತ ಧಾವಿಸ್ತಾ ಇರೋದು ಸಾರ್ವಜನಿಕರನ್ನ ಭಯಭೀತರನ್ನಾಗಿಸಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಪಿ ಮಧುಸೂದನ್, ಸುವರ್ಣ ನ್ಯೂಸ್. ಇದೇ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ರಾಷ್ಟ್ರಮಟ್ಟದ ವೇದ ಸಮ್ಮೇಳನ ನಡೆಯಲಿದೆ. ಜುಲೈ 21ರಿಂದ 8 ದಿನಗಳ ಕಾಲ ನಡೆಯೋ ವೇದ ಸಂವಾದ ಸಮ್ಮೇಳನಕ್ಕೆ ರಾಷ್ಟ್ರಮಟ್ಟದ ವೇದ ವಿದ್ವಾಂಸರು ಆಗಮಿಸಲಿದ್ದಾರೆ. ಭಾರತೀಯ ವಿದ್ಯಾಭವನ ಮತ್ತು ಇಸ್ಕಾನ್ ಸಹಭಾಗಿತ್ವದಲ್ಲಿ ನಡೆಯುವ ಈ ಕಾರ್ಯಕ್ರಮದಲ್ಲಿ ತಾಳೆಗರಿಯಲ್ಲಿರುವ ವೇದ ಸಾಹಿತ್ಯದ ಪ್ರದರ್ಶನ ನಡೆಯಲಿದ್ದು ಪ್ರಮುಖ ಆಕರ್ಷಣೆ ಇದಾಗಿದೆ ಅಂತಾರೆ ಆಯೋಜಕರು. ಇಡೀ ಸಮ್ಮೇಳನವು ಇಸ್ಕಾನ್ ಆವರಣದಲ್ಲೇ ನಡೆಯಲಿದೆ. ಈ ಕಾನ್ಫರೆನ್ಸಲ್ಲಿ ನಮ್ಮ ಉದ್ದೇಶ ಏನಂದರೆ ನಮ್ಮ ಯುವಕರಿಗೆ ವೇದ ಅಂದರೆ ಏನು, ವೇದ ಹೇಗೆ ಅವರ ನಿತ್ಯ ಜೀವನದಲ್ಲಿ ಅದನ್ನು ಉಪಯೋಗಿಸ್ಕೋಬೋದು, ಅವರು ಹೇಗೆ ವೇದದಿಂದ ಅವರು ತಾಳ್ಮೆ, ಶಾಂತಿ ಹಾಗೂ ಅವರ ಜೀವನವನ್ನು ಹೇಗೆ ಧಾರ್ಮಿಕವಾಗಿ ನಡೆಸ್ಕೋಬೋದು ಅನ್ನೋದನ್ನು ತಿಳಿಸ್ಬೇಕು ಅನ್ನೋದೇ ಇದರ ಪ್ರಮುಖ ಉದ್ದೇಶ. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇವತ್ತಿನ ಚಿನ್ನದ ರೇಟ್ ಎಷ್ಟಾಗಿದೆ ನೋಡೋಣ ಬನ್ನಿ.